ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪಾ. ಈ ವ್ಲಾಗ್ ಬಂದು ಹನುಮ ಜಯಂತಿ ಇತ್ತಲ್ಲ ಆವತ್ತಿನ ವ್ಲಾಗು. ಪೂಜೆ ಬೆಳಗ್ಗೆನೆ ಮಾಡಿದ್ಲು ನನ್ನ ಮಗಳು. ಎಕ್ಸಾಮಿಗೆ ಹೋಗೋದ್ರಿಂದ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾಳೆ. ಆದರೂ ನಾನು ಸ್ನಾನ ಮಾಡ್ಕೊಂಡು ಬಂದು ನನಗೊಂದ್ಸಲ ನನ್ನ ಸಮಾಧಾನಕ್ಕೆ ನಾನು ಒಂದ್ಸಲ ಊದ್ಬತ್ತಿನ ಬೆಳಗ್ಬಿಟ್ಟು ಪೂಜೆ ಮಾಡ್ಕೋತೀನಿ. ನಾನು ಸ್ವಲ್ಪ ಎಕ್ಸಾಮ್ ದಿನಗಳಲ್ಲಿ ಅಥವಾ ಸ್ಕೂಲ್ ಇದ್ದಾಗ ಎಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋದು. ಹಂಗಾಗಿ ನನ್ನ ಮಗಳೇ ಮಾಡೋಗ್ತಾಳೆ. ನಂತರ ನಾನಿಲ್ಲಿ ಹುಡುಗರು ಪ್ರತಿದಿನ ಏನಾದರೂ ಮಾಡ್ಕೊಡಮ್ಮ ಏನಾದರೂ ಮಾಡಿಕೊಡು ಅಂತ ಕೇಳ್ತಾ ಇದ್ರು. ಹಂಗಾಗಿ ನಾನು ಇಲ್ಲಿ ಐಸ್ ಕ್ರೀಮ್ ಮಾಡಿಡೋಣ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ನ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ನ ಮಾಡಲಿಕ್ಕೆ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಸ್ಟೀಲ್ ಬಟ್ಲನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನಂದಿನಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ನಂದಿನಿ ಹಾಲು ಆರೆಂಜ್ ಕಲರ್ ಪ್ಯಾಕೆಟನ್ನು ತೊಗೋಬೇಕು, ತುಂಬ ಗಟ್ಟಿಯಾಗಿರುತ್ತೆ ಹಾಲು. ಹಂಗಾಗಿ ನಾನಿಲ್ಲಿ ಆರೆಂಜ್ ಕಲರ್ ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಹಾಲಿಗೆ ಯಾವುದೇ ರೀತಿಯಾದ ನೀರನ್ನು ಬೆರೆಸಬಾರ್ದು, ಹಂಗೇನೆ ಮಾಡಬೇಕು, ಆವಾಗಲೇ ಐಸ್ ಕ್ರೀಮ್ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಹಂಗಾಗಿ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹಾಲಿಗೆ ಎಷ್ಟು ನಿಮಗೆ ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಅಥವಾ ಬೆಲ್ಲ ಎರಡರಲ್ಲಿ ಯಾವುದಾದ್ರೂ ಬಳಸ್ಕೋಬೋದು. ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಸಕ್ಕರೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಕ್ಕರೆನ ಸೇರಿಸ್ಕೊತಿದ್ದೀನಿ. ಸ್ವೀಟಿಗೆ ಅನುಗುಣವಾಗಿ ನೀವು ಸೇರಿಸ್ಕೊಂಡ್ರೆ ನಡೆಯುತ್ತೆ. ಜಾಸ್ತಿ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ರಿ ಸಕ್ಕರೆನ, ಇಲ್ಲ ಕಡಿಮೆ ಸ್ವೀಟ್ ಬೇಕಂದರೆ ಸ್ವಲ್ಪ ಕಡಿಮೆನ ಸಕ್ಕರೆನ ಸೇರಿಸ್ಕೊಬಿಟ್ಟು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ಯಾವ ಥರ ಕಾಯಿಸ್ಬೇಕು ಅಂದರೆ ಈ ಥರ ತಿರುಗಿಸ್ತಾ ಹಾಲು ಇನ್ನೂ ಮಂದ ಆಗೋ ಥರ ಇದನ್ನು ಕಾಯಿಸ್ಕೋಬೇಕು. ಸುತ್ತ ಎಲ್ಲ ಕೆನೆ ಕಟ್ಟತ್ತಲ್ಲ ಅದನ್ನು ಕೂಡ ಎಲ್ಲ ತೆಗ್ದು ಈ ಥರ ಮಿಕ್ಸ್ ಮಾಡ್ತಾ ಹಾಲನ್ನ ಕಾಯಿಸ್ಕೋಬೇಕು. ಆ ಹಾಲು ಚೆನ್ನಾಗೆ ಕಾಯೋದ್ರೊಳಗಡೆ ನಾವಿಲ್ಲಿ ಒಂದು ಜಾಮೂನ್ ಬಟ್ಲಿಗೆ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ತಗೋತಾ ಇದ್ದೀನಿ. ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಮಾಡಬೇಕು. ನಾನು ಮಾಡ್ತಾ ಇರೋದು ಇಲ್ಲಿ ಕುಲ್ಫಿ ಐಸ್ ಕ್ರೀಮು. ಹಂಗಾಗಿ ಈ ಹಾಲು, ಸಕ್ಕರೆ ಮತ್ತು ಕಸ್ಟರ್ಡ್ ಪೌಡರ್ ಈ 3 ಇದ್ದರೆ ಸಾಕು. ಕುಲ್ಫಿ ಐಸ್ ಕ್ರೀಮ್ನ ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನಾನಿಲ್ಲಿ ಪೌಡರನ್ನು ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಇದು ರೆಡಿ ಆಯಿತು. ಈಗ ಹಾಲು ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಹಾಲು ಚೆನ್ನಾಗೆ ಕುದೀತಾ ಇದೆ, ಕಡಿಮೆ ಕೂಡ ಆಗಿದೆ ಕ್ವಾಂಟಿಟಿ. ಈ ಸಮಯದಲ್ಲಿ ನಾವು ಏನು ಮಿಕ್ಸ್ ಮಾಡಿ ಕಸ್ಟರ್ಡ್ ಪೌಡರು ಇಟ್ಕೊಂಡಿದ್ವಲ್ಲ ಆ ಪೌಡರ್ ಮಿಕ್ಸನ್ನು ಇದಕ್ಕೆ ಬೆರೆಸ್ಬೇಕು. ನೋಡಿ ನಾನಿಲ್ಲಿ ಈಗ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಕೈ ಆಡಿಸ್ಬೇಕು ಚೆನ್ನಾಗೆ. ಹಾಲು ತುಂಬ ತಿಕ್ಕಾಗುತ್ತೆ, ಅಲ್ಲಿ ತನಕ ಇದನ್ನು ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ಈ ರೀತಿ ಒಂದು 3 ನಿಮಿಷ ಅಥವಾ 4 ನಿಮಿಷ ಕೈ ಆಡಿಸಿದ್ರೆ ಇದು ರೆಡಿ ಆಗುತ್ತೆ. ಆ ನಂತರ ಇದನ್ನು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಡ್ತಿದ್ದೀನಿ. ನೋಡಿ ಈಗ ಇದು ಚೆನ್ನಾಗೆ ತಣ್ಣಗಾಗಿದೆ. ನಾನು ತಣ್ಣಗಾಗಲಿಕ್ಕೆ ಇಟ್ಟಿದ್ನಲ್ಲ, ಈಗ ತಣ್ಣಗಾಗಿದೆ. ಈ ತಣ್ಣಗಾಗಿರೋ ಅಂಥ ಇದನ್ನು ನಾವು ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಆವಾಗ ಐಸ್ ಕ್ರೀಮು ತುಂಬಾ ಚೆನ್ನಾಗಿ ಬರುತ್ತೆ. ಹಂಗಾಗಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಮಿಕ್ಸಿ ಮಾಡೋಕ್ಕೆ ಹೋಗಬಾರ್ದು. ಒಂದು 3 ಸೆಕೆಂಡ್ ಸುಮ್ಮನೆ ಆಫ್ ಆನ್ ಅಷ್ಟು ಮಾಡಿದರೆ ಸಾಕಾಗುತ್ತೆ. ನಾನಿಲ್ಲಿ ಈಗ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ನೋಡಿ ಈಗ ಇದು ರೆಡಿಯಾಗಿದೆ. ಇದನ್ನು ನಾವು ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಲ್ಡ್ಸ್ ಇದ್ದರೆ ಮೋಲ್ಡ್ಸಿಗೆ ಹಾಕೋಬೋದು. ಆದರೆ ನಾನೇನು ಯಾವಾಗಲೂ ಐಸ್ ಕ್ರೀಮ್ ಮಾಡೋದಿಲ್ಲಲ್ಲ, ಹಂಗಾಗಿ ಮೋಲ್ಡ್ಸ್ ಎಲ್ಲ ಏನು ತೊಗೊಂಡಿಲ್ಲ. ನಾವು ಮೋಲ್ಡ್ಸ್ ಇಲ್ಲ ಅಂತಂದರೆ ಟೀ ಕಪ್ ಇರುತ್ತಲ್ಲ, ಟೀ ಕಪ್ಪಿಗೂ ಕೂಡ ಇದನ್ನು ಹಾಕೋಬೋದು. ನಾನಿಲ್ಲಿ ಮನೆಯಲ್ಲೇ ಇರೋ ಅಂಥ ಟೀ ಕಪ್ಪಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಟೀ ಕಪ್ಪಿಗೆ ಸೇರಿಸ್ಬಿಟ್ಟು ಮೇಲ್ಗಡೆ ಐಸ್ ಕ್ರೀಮ್ ಸ್ಟಿಕ್ಕನ್ನು ಇಟ್ಬಿಟ್ಟು ಒಂದು 6 ರಿಂದ 7 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು ಇದನ್ನು. ಆವಾಗ ಐಸ್ ಕ್ರೀಮು ನೀಟಾಗಿ ಸೆಟ್ ಆಗಿರುತ್ತೆ. ನಾನೀಗ ಇದನ್ನೆಲ್ಲದನ್ನು ಲೋಟಕ್ಕೆ ಸೇರಿಸ್ಕೊಂಡಿದ್ದೀನಿ. ಆನಂತರ 3 ಲೋಟಕ್ಕೆ ಸೇರಿಸಿದಾದ್ಮೇಲೆ ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಅದನ್ನು ನಾವೇನಿದು ಅರುಣ್ ಐಸ್ ಕ್ರೀಮ್ ತಂದು ತಿಂತೀವಲ್ಲ ಅದರದ್ದೇ ಒಂದು ಖಾಲಿ ಬಾಕ್ಸ್ ಇತ್ತು. ಆ ಬಾಕ್ಸಿಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಖಾಲಿ ಬಾಕ್ಸಿಗೆ ಸೇರಿಸಿದ್ರೆ ಕಪ್ ಐಸ್ ಥರ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿತ್ತು ಅದನ್ನು ಈ ರೀತಿ ಸೇರಿಸ್ಬಿಟ್ಟು ಫ್ರೀಝರಲ್ಲಿ ಇದನ್ನು ಸೆಟ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಇಡ್ತೀನಿ. ಮತ್ತು ನಾನು
ವ್ಲಾಗನ್ನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡುವಾಗ ನನ್ನ ಮಗಳದ್ದು ಎಕ್ಸಾಮ್ ಕಂಪ್ಲೀಟ್ ಆಗಿತ್ತಲ್ಲ, ರಾಜ್ಯದಲ್ಲಿ ಅಡುಗೆ ಕಲಿತೀನಿ ಅಂತ ಹೇಳ್ಬಿಟ್ಟು ಚಪಾತಿ ಚಟ್ನಿ ಟ್ರೈ ಮಾಡ್ತೀನಿ ಅಂತ ಹೇಳಿಸ್ಕೊಂಡು ಟ್ರೈ ಮಾಡ್ತಾ ಇದ್ದಾಳೆ. ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದಾಳೆ. ನಾವು ಇಷ್ಟು ವರ್ಷದಲ್ಲಿ ಯಾವತ್ತೂ ಅಡುಗೆ ಎಲ್ಲ ಏನು ಅಡುಗೆ ಮಾಡಲಿಕ್ಕೆಲ್ಲ ಬಿಟ್ಟಿರಲಿಲ್ಲ, ಬರೀ ಓದೋದು ಅದಷ್ಟೇ ಆಗಿತ್ತು. ಆದರೆ ಈಗ ನೆಕ್ಸ್ಟ್ ಕಾಲೇಜಿಗೆ ಹೋಗ್ತಾಳಲ್ವ, ಏನಾದರೂ ಕಲೀಲಿ, ಅಟ್ಲೀಸ್ಟ್ ಬೇಸಿಕ್ ಏನೇನು ಬರುತ್ತೋ ಅದನ್ನಷ್ಟನ್ನು ಕಲೀಲಿ ಅಂತ ಹೇಳ್ಬಿಟ್ಟು ಕಲಿತೀನಿ ಅಂತ ಮನಸ್ಸು ಮಾಡಿದ್ದಾಳೆ. ಹಂಗಾಗಿ ಕಲೀಲಿ ಅಂತ ನಾನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದಾಳೆ. ಮೊದಲಿಗೆ ಚಪಾತಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ಚೆನ್ನಾಗಿ ನಾದ್ಬಿಟ್ಟು ಮುಚ್ಚಿ ಎತ್ತಿಡ್ತಾ ಇದ್ದಾಳೆ. ಚಟ್ನಿ ಮಾಡ್ಕೊಳ್ಳೋ ತನಕ ಅದು ನೆನಿಲಿ ಅಂತ ಹೇಳ್ಬಿಟ್ಟು ಆನಂತರ ಇಲ್ಲಿ ತೆಂಗಿನಕಾಯಿ ಚಟ್ನಿನ ಮಾಡ್ತಿದ್ದಾಳೆ. ತೆಂಗಿನಕಾಯಿ ಚಟ್ನಿ ಮಾಡಲಿಕ್ಕೆ ಒಂದು ಬಟ್ಲಷ್ಟು ಹಚ್ಚಕಡಲೆನ ಸೇರಿಸ್ಕೊಂಡಿದ್ದಾಳೆ. ಆನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಸೇರಿಸ್ಕೊತಾ ಇದ್ದಾಳೆ. ಆನಂತರ ಇಲ್ಲಿ ಒಂದು ಬಟ್ಲಷ್ಟು ತೆಂಗಿನಕಾಯನ್ನು ಸೇರಿಸ್ಕೊತಾ ಇದ್ದಾಳೆ. ನೋಡ್ತಾ ಇರ್ಬೋದು, ಒಂದು ಬಟ್ಲಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದಾಳೆ. ನಂತರ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದಾಳೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾಳೆ. ಇದಿಷ್ಟನ್ನು ಸೇರಿಸ್ಬಿಟ್ಟು ಮಿಕ್ಸಿ ಮಾಡಬೇಕು. ನಂತರ ಮಿಕ್ಸಿಗೆ ರುಬ್ಕೊತಿದ್ದಾಳೆ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಮ್ಮ ಅಂತ ಹೇಳಿದೆ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದಾಳೆ. ರುಬ್ಕೊಂಡಿರೋ ಅಂಥ ಚಟ್ನಿನ ಒಂದು ಬಟ್ಲಿಗೆ ತೆಗೆದುಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡಿದರೆ ಚಟ್ನಿ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಒಂದು ಪ್ಯಾನ್ನ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಮಾಡ್ತಾ ಇದ್ದಾಳೆ. ಇಲ್ಲಿ ನಾನು ಯಾವತ್ತೂ ಚಟ್ನಿಗೆ ಒಗ್ಗರಣೆ ಎಲ್ಲ ಏನು ಮಾಡೋದಿಲ್ಲ, ಬಟ್ ಅವಳು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾಳೆ. ಮಾಡಲಿ ಬಿಡು, ಅವಳ ಕ್ರಿಯೇಟಿವಿಟಿ ಯಾವ ಥರನಾದರೂ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಇದ್ದೆ. ಅವಳು ಈ ರೀತಿ ಹೋಟೆಲಲ್ಲೆಲ್ಲ ಒಗ್ಗರಣೆ ಮಾಡಿರ್ತಾರಲ್ಲ ಆ ಥರ ಮಾಡೋಣಮ್ಮ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು, ಒಗ್ಗರಣೆನ ಈಗ ಚಟ್ನಿಗೆ ಸೇರಿಸಿದ್ಲು. ನಂತರ ಇಲ್ಲಿ ಚಪಾತಿ ಉಜ್ಜಲಿಕ್ಕೆ ಉಂಡೆಗಳನ್ನು ತೆಕ್ಕೊಂಡು ಚಪಾತಿ ರೆಡಿ ಮಾಡಿ, ನಮ್ಮ ಮನೆಯಲ್ಲಿ ಒಂದು 10ರಿಂದ 12 ಚಪಾತಿ ಆದರೆ ಸಾಕಾಗುತ್ತೆ. ಹಾಗಾಗಿ ಒಂದು 10 ಚಪಾತಿ ಮಾಡು ಸಾಕು ಅಂತ ಹೇಳಿದ್ವಿ. ಹಾಗಾಗಿ 10 ಉಂಡೆನ ಮುಂಚೆನೇ ತೆಗೆದಿಟ್ಕೊಂಡಿದ್ದಾಳೆ, ಈಸಿ ಆಗುತ್ತೆ ಅಂತೇಳಿ. ನೋಡ್ತಾ ಇರ್ಬೋದು, ಚಪಾತಿನ ತುಂಬ ನಿಧಾನಕ್ಕೆ ಉಜ್ತಾ ಇದ್ದಾಳೆ. ಯಾವತ್ತೂ ಉಜ್ಜಿರಲಿಲ್ಲ, ಹಾಗಾಗಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ಲಲ್ಲ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಉಜ್ಜಿದ್ಲು. ಟೈಮ್ ಆಯಿತು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟಾದರೂ ಟೈಮ್ ತಗೋ, ಆದರೆ ನೀಟಾಗಿ ಮಾಡು ಅಂತ ಹೇಳಿದ್ವಿ. ಹಾಗಾಗಿ ಮಾಡ್ತಾ ಇದ್ದಾಳೆ. ನಂತರ ಅವಳು ಒಂದು 2ರಿಂದ 3 ಚಪಾತಿ ಉಜ್ಜೋದ್ರೊಳಗೆ ಸುಸ್ತಾದ್ಲು. ಆಯ್ತಮ್ಮ, ನಾನು ಚಪಾತಿ ಉಜ್ಕೊಡ್ತೀನಿ, ನೀನು ಅದನ್ನು ಬೇಯಿಸು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಚಪಾತಿನೂ ಉಜ್ಕೊಡ್ತಾ ಇದ್ದೀನಿ. ಅವಳು ಒಂದು 3 ಚಪಾತಿ ಅಷ್ಟೇ ಉಜ್ಜಿದ್ದು, ಇನ್ನು ಮಿಕ್ಕಿ ಚಪಾತಿಗಳನ್ನೆಲ್ಲ ನಾನೇ ಒಂದೇ ಸಲ ಉಜ್ಜಿ ಕೊಟ್ಟೆ. ಆನಂತರ ಅವಳು ಬೇಯಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಉಜ್ಕೊಟ್ಟೆ. ಅವಳಿಲ್ಲಿ ಚಪಾತಿನ ಬೇಯಿಸ್ಲಿಕ್ಕೆ ಸ್ಟವ್ನ ಆನ್ ಮಾಡಿಕೊಂಡು ಹೆಂಚನ್ನ ಇಟ್ಕೊಂಡಿದ್ದಾಳೆ. ಹೆಂಚು ಚೆನ್ನಾಗಿ ಬಿಸಿ ಆದ ನಂತರ ಎಣ್ಣೆ ಏನೋ ಸ್ಪ್ರೇ ಮಾಡೋದ್ರಲ್ಲಿ ಹಾಕ್ಬಿಟ್ಲು. ಆದರೆ ಅದು ಚಟ ಚಟ ಅನ್ನೋದನ್ನು ನೋಡಿ ತುಂಬ ಭಯ ಪಡ್ತಿದ್ಲು. ಹಂಗೆ ಅಲ್ವಾ, ಫಸ್ಟ್ ಟೈಮು ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ಸ್ವಲ್ಪ ಭಯ ಅನಿಸುತ್ತೆ. ಆದ್ರೂ ಇಲ್ಲಮ್ಮ ಕಲಿಬೇಕು ಅಂತ ಹೇಳಿಬಿಟ್ಟು ನಾನು ಇಲ್ಲ ಬೇಯಿಸು ಅಂತ ಹೇಳಿದೆ. ಹಾಗಾಗಿ ಬೇಯಿಸ್ತಾ ಇದ್ದಾಳೆ. ಫಸ್ಟು 1 ಚಪಾತಿ 2 ಚಪಾತಿ ಬೇಯಿಸೋವರೆಗೂ ಇಲ್ಲ ಎಣ್ಣೆ ಸಿಡಿಯುತ್ತೆ ಅಂತ ಹೇಳಿ ಹೆದರ್ಕೋತಾ ಇದ್ಲು. ಇಲ್ಲ ಹಂಗೇನಾಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಬೇಯಿಸು ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಆಮೇಲೆ ಎಲ್ಲ ಚಪಾತಿನೂ ಅವಳೇ ಬೇಯಿಸಿದ್ಲು. ತುಂಬ ಚೆನ್ನಾಗಿ ಬೇಯಿಸಿದ್ಲು ಕೂಡ, ಎಲ್ಲ ಸುತ್ತಾನು. ತುಂಬ ಖುಷಿ ಆಯಿತು. ಚಪಾತಿ ಎಲ್ಲ ಬೇಯಿಸಿದ್ದಾದಮೇಲೆ ಅವಳೇ ಕೂಡ ಅದನ್ನು ನಾನೇ ಸರ್ವ್ ಮಾಡಿ ಕೇಳ್ತೀನಿ ಯಾವ ರೀತಿ ಇದೆ ಟೇಸ್ಟು ಅಂತ ಹೇಳ್ಬಿಟ್ಟು ಅವಳೇನೆ ಅವ್ರ ಅಪ್ಪಾಜಿಗೆ ಮತ್ತು ಅವಳ ತಂಗಿಗೆ ಹಾಕ್ಕೊಡ್ತಾ ಇದ್ದಾಳೆ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅವಳಿಗೂ ಎಕ್ಸೈಟ್ಮೆಂಟ್ ಇದೆ, ಯಾವ ರೀತಿ ಬಂದಿರುತ್ತೆ, ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಚೆನ್ನಾಗೇ ಮಾಡಿದ್ಲು, ಟೇಸ್ಟು ಕೂಡ ಚೆನ್ನಾಗೇ ಇತ್ತು. ಹಾಗಾಗಿ ಪರವಾಗಿಲ್ಲ, ಅಡುಗೆನ ಕಲಿತಾಳೆ ಅನ್ನೋ ಕಾನ್ಫಿಡೆನ್ಸ್ ಬಂತು ನನಗೂ ಕೂಡ. ನಂತರ ಎಲ್ಲರೂ ತಿಂಡಿನ ತಿಂದ್ಕೊಂಡ್ವಿ. ಆನಂತರ ನಾನಿಲ್ಲಿ ನಿನ್ನೆ ಏನು ಐಸ್ ಕ್ರೀಮ್ನ ಮಾಡಿಟ್ಟಿದ್ನಲ್ಲ, ಆ ಐಸ್ ಕ್ರೀಮು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು ಕೂಡ. ಲೋಟದಲ್ಲಿ ಕುಲ್ಫಿ ಐಸ್ ಕ್ರೀಮ್ನ ಹಾಕಿರ್ತೀವಲ್ಲ, ಅದು ಹಂಗೇನೆ ತೆಗಿಯೋಕೆ ಬರೋದಿಲ್ಲ. ಸ್ವಲ್ಪ ತಣ್ಣೀರಲ್ಲಿ ಈ ರೀತಿ ಇಟ್ಬಿಟ್ಟು ಓಪನ್ ಮಾಡಿದರೆ ಬರುತ್ತೆ ನೀಟಾಗಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು. ಐಸ್ ಕ್ರೀಮ್ ಮೋಲ್ಡ್ಸಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಶೇಪ್ ಎಲ್ಲ. ನಾನು ಲೋಟದಲ್ಲಿ ಮಾಡಿರೋದ್ರಿಂದ ಈ ರೀತಿ ಬಂದಿದೆ. ಟೇಸ್ಟು ಕೂಡ ಚೆನ್ನಾಗಿತ್ತು, ತುಂಬಾ ಇಷ್ಟಪಟ್ಟು ಮಕ್ಕಳು ಕೂಡ ತಿಂದರು. ತಿಂದ್ಬಿಟ್ಟು ಹೆಂಗೈತಂತ ಟೇಸ್ಟ್ ಹೇಳು. ನಿಲ್ತೀನಿ
ಹೌದಾ? ವೆರಿ ಗುಡ್. ಟೇಸ್ಟ್ ಹೇಳಿ ಹೆಂಗೈತೆ? ಹೌದಾ? ಹೌದಾ? ಇನ್ನು ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾದ್ಮೇಲೆ ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಇವಾಗ ಸ್ಟ್ಯಾಂಡಲ್ಲಿ ಬುಕ್ ಸ್ಟ್ಯಾಂಡಲ್ಲಿ ಎಲ್ಲದು SSLC ಬುಕ್ಸ್ ಎಲ್ಲ ಇತ್ತಲ್ಲ, ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ, ವರ್ಕಿಂಗ್ ಮಾಡಿರೋದು, ಟೆಕ್ಸ್ಟ್ ಬುಕ್ಕು ಎಲ್ಲದನ್ನು ಕೂಡ ಪ್ಯಾಕ್ ಮಾಡಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಎಲ್ಲದನ್ನು ತೆಗಿಯಮ್ಮ ಅಂತ ಹೇಳ್ತಾ ಇದ್ದೀನಿ. ಎಲ್ಲದನ್ನು ನೋಡಿ ನೋಡಿ ತೆಗಿತಾ ಇದ್ದಾಳೆ. ತುಂಬಾ ಬುಕ್ಸ್ ಇತ್ತು, ಹಂಗಾಗಿ ಮತ್ತೆ ಇದನ್ನ ಇಲ್ಲೇ ಇಟ್ಕೊಂಡ್ರೆ ನೆಕ್ಸ್ಟ್ ಬರೋ ಬುಕ್ಸ್ಗಳು ಮತ್ತೆ ಎಲ್ಲದಕ್ಕೂ ಜಾಗ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಒಂದಷ್ಟು ಬುಕ್ಗಳನ್ನು ಕೆಲವೊಂದು ಮಕ್ಕಳಿಗೆ ಕೊಟ್ಟಿದ್ದೀವಿ ಯೂಸ್ ಆಗೋ ಅಂಥದ್ದನ್ನು. ಇನ್ನು ಯೂಸ್ ಆಗದೆ ಇರೋ ಅಂಥ ಬುಕ್ಗಳನ್ನೆಲ್ಲವನ್ನು ನಾನು ಯಾವ ಬುಕ್ಸನ್ನು ಕಳೆದಿಲ್ಲ, ಎಲ್ಲ ಬುಕ್ಸನ್ನು ಹಂಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಹಂಗಾಗಿ ಇದನ್ನು ಇವನ್ನು ಕೂಡ ಇಡೋಣ ಮೆಮೊರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಬುಕ್ಸನ್ನು ತೆಗೆಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿ ತನಕ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. Thank you for watching.